Hello guys, welcome back to another log. ಈ ಲಾಗು ಎಲ್ಲಿದು ಅಂತ ಗೆಸ್ ಮಾಡಿ ನೋಡೋಣ. ಮಾಡಿದ್ರಾ? ಇಲ್ಲ ಅನ್ಕೋತೀನಿ. ನೋಡಿ, ಈ ಲಾಗ್ ಬಂದು ಪಾಂಡಿಚೇರಿದು. ಈ ಜಾಗದಲ್ಲಿ ಯಾವುದೋ ಹಳೆ ಬಿಲ್ಡಿಂಗ್ ಇತ್ತು, ಬಟ್ ಕಾಲಕ್ರಮೇಣ ಅದು ಫುಲ್ ಡ್ಯಾಮೇಜ್ ಆಗಿ ಬರೀ ಅದರದ್ದು ಅವಶೇಷ ಉಳಿದಿದೆ. ಇದು ನಾವು ಫುಲ್ ಏನದು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಏನೋ ಇತ್ತು, ಅದಕ್ಕೆ ಬೋಟಿಂಗ್ ಹೋಗಿದ್ರಿ. ನಾನಲ್ಲ, ಸುಮ್ಮನೆ ಬೋಟ್ ಓಡಿಸ್ತಾ ಇದ್ದೆ, ಅವ್ರು ಕೊಟ್ರು ಅಂತ. ಮತ್ತೆ ನನ್ನ ಫ್ರೆಂಡ್ಸು ರವಿ ಮತ್ತೆ ಅರವಿಂದ್ ಅಲ್ಲಿ ಕೂತವ್ರೆ. ಹಂಗೆ ಇಲ್ಲಿ ಬೋಟ್ ಎತ್ಕೊಂಡು ಸಮುದ್ರ ಒಳಗಡೆ ಹೋದ್ರು. ಫುಲ್ಲು ಹಳೆ ಅಲೆಗಳು. ನನಗೆ ಫುಲ್ಲು ಡಗ 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 ಫುಲ್ ಭಯ ಆಗಿ ಹಿಂಗೆ ಬಿದ್ದೋಗಿದ್ದೆ. ಮತ್ತೆ ಬೀಚಿಗೆ ಬಂದು ಬೀಚ್ ಲುಕ್ಕು ಒಂದು ಕ್ಯಾಪ್ಚರ್ ಮಾಡಿಕೊಂಡು, ಯಾಕರೆ ನಿಮ್ಮ ಕಣ್ಣನ್ನು ಒಂದು ನಿಮಿಷ ಮುಚ್ಚಿ, ಯಾಕೆಂದರೆ ನಾನು ಊಟ ಮಾಡಬೇಕು. ಅದಾದ್ಮೇಲೆ ಈ ತರ ಒಂದು ಫುಲ್ ಪೋಸ್ ಕೊಟ್ಟು, ಮತ್ತೆ ಅಲ್ಲಾಗ್ಲೇ ಚಪ್ಪಲಿ ಹಾಕೊಂಡು ಮತ್ತೆ ಚಪ್ಪಲಿ ಬಿಟ್ಟು ಹಿಂಗೆ ಒಂದು ಸೈಡ್ ಪೋಸ್ ಕೊಟ್ಟು ಹಿಂಗೆ ಮುಂದೆ ನಡ್ಕೊಂಡು ಹೋದೆ. ಮತ್ತೆ ಮುಂದೆಯಿಂದ ಕ್ಯಾಮ್ರಾ ಕೊಟ್ಟು ಮತ್ತೆ ಹಿಂದೆ ಹೋಗಲ್ಲಿ ಕುತ್ಕೊಂಡ್ಬಿಟ್ಟೆ. ಕುತ್ಕೊಂಡು ಆ ಅಲೆಗಳು ನೋಡ್ಕೊಂಡು ಧ್ಯಾನ ಮಾಡಿಕೊಂಡು, ನಮ್ಮ ಜೀವನದಲ್ಲಿ ಕಷ್ಟಗಳು ಈ ಅಲೆಗಳ ಥರ ಹೋಗ್ಬಿಡ್ಲಿ ಅಂತ ನೆನ್ಸ್ಕೊಂಡು, ಮತ್ತೆ ಅಲ್ಲಿಂದ ಸೀದಾ ನಮ್ದು ಹೋಮ್ ಸ್ಟೇಗೆ ಬಂದೆ. ಹೋಮ್ ಸ್ಟೇ ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಹೋಮ್ ಸ್ಟೇ ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ ಒಳಗಡೆ. ನೋಡಿ, ಇದು 4 BHK. 4 BHKನಾ? 2 BHK. ಒಂದು ಎರಡು ಬೆಡ್ರೂಮು, ಒಂದು ಪ್ರೈವೇಟ್ ಬೆಡ್ರೂಮು, ಆ ಥರ ಇದ್ದಿದ್ದು. ಮತ್ತೆ ಫುಲ್ ಗ್ಲಾಸ್ ಫಿಟ್ಟಿಂಗ್ ಇತ್ತು. ಮತ್ತೆ ಒಂದು ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲು. ಹಂಗೆ ನೀರೊಳಗಡೆ ಬಿದ್ದು, ಐಫೋನ್ ಅಲ್ವಾ, ಏನಾಗಲ್ಲ, ಕಾನ್ಫಿಡೆನ್ಸ್. ಹಿಂದೆ ಅರವಿಂದ್ ಇದ್ದಾನೆ, ಈ ಕಡೆ ರವಿ ಇದ್ದಾನೆ. ಇವಾಗ ನಾವು 3 ಜನನು ಮುಣುಗ್ತಿರೋ ಒಳಗಡೆ. ನನಗೆ ರವಿಗೆ ಈಜು ಬರಲ್ಲ, ಅರವಿಂದ್ಗೆ ಒಬ್ಬನಿಗೆ ಈಜು ಬರೋದು. ಮತ್ತೆ ಹಂಗೆ ನೈಟ್ ಒಂದು ಕಾಫಿ ಕುಡ್ಕೊಂಡು ಸಾಂಗ್ ಕೇಳ್ಕೊಂಡು, ಚಶ್ಮಾ ಪಾನಿ 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 ಅಂತ ಡ್ಯಾನ್ಸ್ ಹೊಡ್ಕೊಂಡು ಒಂದು ಡೈ ಹೊಡ್ಕೊಂಡು ಡಿಶ್ಗೆ ಫುಲ್ ಚಿಲ್ಲಾಗಿದ್ರಿ. ಅದಾದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಫುಲ್ ಮಜಾ ಮಾಡಿದ್ನ.